ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮು ಯೂಟ್ಯೂಬ್ ಚಾನಲ್. 3 ಡೇಸ್ ಗ್ಯಾಪ್ ತೊಗೊಂಡಿದ್ದೆ, ಲಾಂಗ್ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ಫ್ರೀ ಇದ್ದೆ, ಮಾಡೋಣ ಅಂತ ಅಂದ್ಬಿಟ್ಟು ಈ ಲೇಟ್ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಟೈಮ್ 4 o'clock ಅಂತ ಅನಿಸುತ್ತೆ. ಪಾಪುಗೆ ರೈಸ್ ಬೈತಾ ಇದೆ. ಮಧ್ಯಾಹ್ನ ಫ್ರೂಟ್ ಕೊಟ್ಟಿದ್ದೆ, ಅದರಿಂದ ಇವಾಗ ರೈಸ್ ತಿನ್ಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಸ್ವಲ್ಪ ರೈಸ್ ಬೇಯಿಸಿಗಿಟ್ಟಿದ್ದೀನಿ. ನೋಡಿ, ರೈಸ್ ಜೊತೆ ಸ್ವಲ್ಪ ಕ್ಯಾರೆಟು ಮತ್ತು ಹೆಸರು ಕಾಳು ಕೂಡ ಹಾಕಿದ್ದಾರೆ ನಮ್ಮತ್ತೆ. ಹೆಸರು ಕಾಳು ಕಾಣಿಸ್ತಿಲ್ಲ ಅನಿಸುತ್ತೆ, ಕೆಳಗಡೆಗೆ ಸೇರ್ಕೊಂಡ್ಬಿಟ್ಟಿದೆ. ರೈಸು, ಹೆಸರು ಕಾಳು ಮತ್ತು ಕ್ಯಾರೆಟ್ನ ಹಾಕಿದ್ದಾರೆ. ಮತ್ತು ಇವತ್ತು ಅಡುಗೆ ಮಾಡಬೇಕು. ನೈಟ್ ಟೈಮಿಗೆ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದಾರೆ ನಮ್ಮತ್ತೆ, ತೊಳೆದು ಮಾಡಬೇಕು. ಬಸ್ಸಾಂಬಾರು ಮಾಡಿ ಹೆಸರು ಕಾಳು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು. ರೈಸು ಬಿಸಿ ಆಯಿತು, ಪಾಪುಗೆ ಇವಾಗ ತಿನ್ನಿಸ್ಬೇಕು. ತಿನ್ನಿಸಿ ಆಮೇಲೆ ಸಿಗ್ತೀನಿ. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ. ಇವಾಗ ಏನೇನು ಕೆಲಸ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಕಂದ ಹಾಯ್ ಹೇಳು, ಸ್ಮೈಲ್ ಮಾಡು. ನೋಡಿ ಗೈಸ್, ಫ್ರೈಡೇ ಇವತ್ತು ಈ ರಂಗೋಲಿ ಹಾಕಿದ್ದೀನಿ ಸಿಂಪಲ್ಲಾಗಿ. ಯೂಟ್ಯೂಬಲ್ಲೇ ನೋಡಿದ್ದು, ತುಂಬಾ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಈ ರಂಗೋಲಿ ಹಾಕಿದ್ದೀನಿ. ಹಾಗೆ ನೋಡಿ, ತುಳಸಿ ಗಿಡನೂ ಕೂಡ ತುಂಬಾ ಚೆನ್ನಾಗಿ ಚಿಗುರುತ್ತಾ ಇದೆ. ನೀವೇ ನೋಡ್ತಿರ್ಬೋದು, ಹಸಿರಾಗಿದೆ. ಕೌಟ್ಲೆಲ್ಲ ತುಂಬ ಚೆನ್ನಾಗಿ ಹೊಡೆದಿದೆ. ಗರ್ಕೆ ಫುಲ್ ಇದಾಗ್ಬಿಟ್ಟಿದೆ. ನೆನ್ನೆ ಸಂಕಷ್ಟಿ ಇರೋದ್ರಿಂದ ನಮ್ಮತ್ತೆ ಕಿತ್ತು ಮುಡಿಸಿ ಪೂಜೆ ಮಾಡಿದ್ರು ಗರ್ಕೆನೇನ. ಇನ್ನೊಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ವಲ್ಲ, ಲಾಸ್ಟ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನಾನು ನೆಡ್ತಾ ಇರೋದು. ಇವಾಗ ನೋಡಿ, ಆಲ್ಮೋಸ್ಟ್ ಎಲ್ಲ ಮೊಳಕೆ ಕಟ್ಟಿದೆ, ನೀಟಾಗಿ ಬಂದಿದೆ ನೋಡಿ. ಸುತ್ತ ಎಲ್ಲ ಇನ್ನೂ ಉಟ್ಕೊಬೇಕು, ಮಧ್ಯದಲ್ಲಿ ಅಷ್ಟೇ ಉಟ್ಕೊಂಡಿದೆ. ಮಧ್ಯ ಮತ್ತು ಈ ಸೈಡಲ್ಲೆಲ್ಲ ಹುಟ್ಟಿದೆ, ಇನ್ನೂ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು 2 or 3 days ಬೇಕು. ಎಲ್ಲ ಕಾಳು ಕೂಡ ಮೊಳಕೆ ಬಂದುಬಿಟ್ಟು ನೀಟಾಗಿ ಎಲೆ ಎಲ್ಲ ಬರುತ್ತೆ. ಹೊರ್ಗಡೆಗೆ ನೋಡಿ ನಮ್ಮತ್ತೆ ಈ ರಂಗೋಲಿ ಹಾಕಿದ್ದಾರೆ. ಶುಕ್ರವಾರ ಬಂತು ಅಂತಂದರೆ ನಮ್ಮ ಮನೇಲಿ ಸ್ವಲ್ಪ ದೊಡ್ಡದಾಗಿರುತ್ತೆ ರಂಗೋಲಿ, ಮತ್ತು ಕಲರೆಲ್ಲ ಫಿಲ್ ಮಾಡಿರ್ತೀವಿ ಇನ್ಸೈಡು. ಇದು ನೋಡಿ, ಇದನ್ನು ಹಾಕಿದ್ದಾರೆ ಇವತ್ತು, ತುಂಬಾ ಚೆನ್ನಾಗಿದೆ. ನೋಡಿ ಗೈಸ್, ಇಲ್ಲೊಂದು ಅಪಾರ್ಟ್ಮೆಂಟ್ ಇದೆ ನಮ್ಮ ಮನೆ ಆಪೋಸಿಟಲ್ಲೇ. ಅಲ್ಲೊಂದು ಪಾಪು ಯಾವಾಗಲೂ ಆಟ ಆಡ್ತಿರುತ್ತೆ. ಅವನೇನೋ ಐಟಮ್ ಇಟ್ಕೊಂಡು ಆಟ ಆಡ್ತಿದ್ದಾನೆ, ಅದನ್ನು ನೋಡ್ತಾ ಇದೆ ನಮ್ಮ ಪಾಪು. ಕಣ್ಣು ಮಿಟ್ಕಿಸ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ನೋಡ್ತಿದೆ. ಓ, ಬಿದೋದ. ಓ, ಮತ್ತೆ ಬೀಳ್ತಾನೀಗ. ಗುಂಡ ಬೇಕು ಅಂತದ್ ನಿನ್ಗೆ? ಬೇಕು ಅಣ್ಣ ನೋಡಿ ಫ್ರೆಂಡ್ಸ್, ಅವ್ನಿಗೆ ಚೆನ್ನಾಗಿದೆ ಎಲ್ಲ ತಗೊಂಡೆ ಅಂತ ಕೇಳ್ತಿದ್ರೆ, ಇನ್ನೊಂದಿದೆ ತಗೊಬರ್ತೀನಿ ಅಂತ ಒಳಗಡೆ ಹೋಗಿದ್ದಾನೆ. ಡೈನೋಸಾರಸ್ ಇದೆಯಂತೆ, ತಗೊಬರ್ತೀನಿ ಅಂತ ಹೋಗಿದ್ದಾನೆ. ವಾವ್, बैटरी चाहिए? ओ, उसमें बैटरी निकाल के इसमें डाला क्या? अच्छा। ದೀಪೇಶ್ ಚೆನ್ನಾಗಿದೆ ಕಣೋ ನಿನ್ನ ಹೆಸರು. अच्छा है तुम्हारा नाम? कन्नड़ नहीं आता है? आते हैं? स्कूल में जा रही है ना? स्कूल में कन्नड़ नहीं बोलता है क्या? चिन्नी ಹಾಗೆ ನೋಡಿ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ, ಅದೇನಾದರೂ ಬೆಳ್ಳೇನಾದರೂ ಚೀಪೋದೇನಾದರೂ ಅಭ್ಯಾಸ ಆಗಿಬಿಟ್ಟಿದ್ರೆ, ಈ ಥರ ಆನ್ಲೈನಲ್ಲೆಲ್ಲ ಸಿಗುತ್ತೆ ಕ್ಯಾಂಡೀಸ್ ಟೈಪಲ್ಲಿ. ಇದು ಸಿಂಥೆಟಿಕ್ ಇರುತ್ತೆ, ಪ್ಲಾಸ್ಟಿಕ್ಕು ಅಲ್ಲ. ಈ ಥರದನ್ನ ಬುಕ್ ಮಾಡಿಕೊಡಿ, ಆವಾಗ ಬೆಲ್ ಚೀಪೋದು ಆದಷ್ಟು ಕಡಿಮೆ ಆಗುತ್ತೆ. ವೆರೈಟಿ ಬರುತ್ತೆ ಇದರಲ್ಲೂ ಕೂಡ, ಆರೆಂಜು, ಸ್ಟ್ರಾಬೆರಿ, ಗ್ರೇಪ್ಸು, ಆ ಥರ ಎಲ್ಲ ಡಿಫ್ರೆಂಟ್ ಫ್ರೂಟ್ಸ್ದೆಲ್ಲ ಕ್ಯಾಂಡೀಸ್ ಬರುತ್ತೆ. ಈ ಥರ ಬುಕ್ ಮಾಡಿಕೊಡಿ ನೀವು, ಆವಾಗ ಮಕ್ಕಳು ಬೆಲ್ ಚೀಪೋದು ಆದಷ್ಟು ಕಡಿಮೆ ಮಾಡುತ್ತವೆ. ನೋಡಿ, ನಮ್ಮ ಪಾಪು ಚೀಪ್ತಿದೆ ನೋಡಿ, ಈ ಥರ ಚೀಪೋಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಮಗು ಅಂತೂ ತುಂಬಾ ಜಾಸ್ತಿ ಅಭ್ಯಾಸ ಆಗಿಬಿಟ್ಟಿತ್ತು ಬೆಳ್ ಚೀಪೋಕೆ. ಆವಾಗ ಅವ್ರ ಪಪ್ಪ ಆನ್ಲೈನಲ್ಲಿ ನೋಡಿ ಇದನ್ನು ಬುಕ್ ಮಾಡಿದ್ರು. ಆವಾಗಿಂದ ತೀರಾ ತುಂಬಾ ಕಡಿಮೆ ಆಯಿತು. ಇವಾಗ ತುಂಬ ರೇರ್ ಅನ್ನಂಗೆ ಚೀಪ್ಕೊತಾಳೆ ಅಷ್ಟೇ ಬೆಳ್ಳನ್ನ. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಈ ಥರ ಕ್ಯಾಂಡೀಸ್ನೇ ಚೀಪ್ಕೊತಾ ಇರ್ತಾಳೆ. ನೋಡಿ ಹೆಂಗೆ ಚೀಪ್ತಿದ್ದಾಳೆ.
ಹಾಗೆ ನೋಡಿ ಫ್ರೆಂಡ್ಸ್, ನಾವು ಯಾವಾಗ್ಲೂ ಹಾಲಲ್ಲಿ ಬಂದಿರುವಂತಹ ಕೆನೆನ ಈ ಥರ ತೆಗೆದು ಇಟ್ಕೊತೀವಿ. ದೇವ ದೀಪಕ್ಕೆ ತುಪ್ಪ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಎವ್ರಿಡೇ ತುಪ್ಪದ ದೀಪನೇ ಹಚ್ಚೋದು. ಕಾಮಾಕ್ಷಿ ದೀಪ ಇದೆ, ಅದಕ್ಕೆ ಮಾತ್ರ ಎಣ್ಣೆನ ಬಿಡ್ತೀವಿ. ಇನ್ನು ನಾರ್ಮಲ್ದು ಸಿಲ್ವರ್ದು ದೀಪ ಇದೆ, ಅದಕ್ಕೆ ನಾವು ತುಪ್ಪದ ದೀಪನೇ ಹಚ್ಚೋದು. ಅದರಿಂದ ಸುಮ್ಮನೆ ಹೊರಗೆ ತಗೋತೀವಿ ಅಂತ ಹೇಳಿದ್ರೆ 600 ಅಥವಾ 700 ಇದ್ದೇ ಇರುತ್ತೆ ಪ್ರೈಸು. ಅದರಿಂದ ಈ ಥರ ಹಾಲಲ್ಲಿ ಬಂದಿರುವಂತಹ ಕೆನೆನ ಈ ಥರ ಸ್ಟೋರ್ ಮಾಡಿ ಇಟ್ಕೊತೀವಿ. ಈಗ ಕಾಯಿಸ್ಬೇಕು, ನಮ್ಮ ಅತ್ತೆ ಕಾಯಿಸಿಡ್ತಾರೆ. ಟೀ ಇಡ್ತಾ ಇದ್ದೀನಿ. ಟೈಮ್ ಒಂದು 5:30 ಆಯಿತು. ನನಗಂತೂ ಇವಾಗ ಅಭ್ಯಾಸ ಆಗಿಬಿಟ್ಟಿದ್ದೀನಿ ಸಂಜೆ ಟೈಮ್ ಟೀ ಕುಡಿಯೋದು. ಈವನ್ ಮಾರ್ನಿಂಗು ಕೂಡ ಕುಡಿತೀನಿ. ಅಂದರೆ ತುಂಬ ಜಾಸ್ತಿ ಕುಡಿಯಲ್ಲ, ತುಂಬ ಚೋಟ ಗ್ಲಾಸ್ನಲ್ಲಿ ಸ್ವಲ್ಪ ಅಷ್ಟೇ ಕುಡಿಯೋದು. ಪ್ರೆಗ್ನೆಂಟ್ ಟೈಮಲ್ಲಿ ಬಿಟ್ಬಿಟ್ಟಿದ್ದೆ, ಪಾಪು ಇದೆ ಅಂತ ಹೇಳಿಬಿಟ್ಟು. ಬಟ್ ಇವಾಗ ಮತ್ತೆ ಅಭ್ಯಾಸ ಆಗಿಬಿಟ್ಟಿದ್ದೀನಿ. ಕುಡ್ದಿಲ್ಲ ಅಂತ ಹೇಳಿದ್ರೆ ಈ ಟೀ ಅಥವಾ ಕಾಫಿ ಲವರ್ಸ್ ಗೊತ್ತಿರುತ್ತೆ, ತಲೆನೋವು ಬಂದುಬಿಡುತ್ತೆ ಕುಡ್ದಿಲ್ಲ ಅಂತ ಹೇಳಿದ್ರೆ. ಅದರಿಂದ ನಾನು ಕೂಡ ಅಭ್ಯಾಸ ಆಗಿಬಿಟ್ಟಿದ್ದೀನಿ. ಇದನ್ನ ಹೇಗೆ ಬಿಡೋದು ಗೊತ್ತಾಗ್ತಾ ಇಲ್ಲ. ಅಂದರೆ ಮನ್ಸು ಮಾಡಿದ್ರೆ ಬಿಟ್ಬಿಡ್ಬೋದು, ಬಟ್ ಇವಾಗ ಒಂಥರ ನಾಲ್ಗೆ ಚಪ್ಪಲ, ಕುಡಿಯೋಣ ಅಂತ ಅನ್ನಿಸ್ತಿರುತ್ತೆ. ಅದರಿಂದ ಕುಡಿತಾ ಇದ್ದೀನಿ ನಾನು. ಹಾಗೆ ನೋಡಿ, ನಾವು ಟೀಗೆ ಯಾವಾಗ್ಲೂ ಕೂಡ ಜಿಂಜರ್ ಹಾಕ್ತೀವಿ. ಕಫೈನ್ ಕಟ್ಟಲ್ಲ ಜಿಂಜರ್ ಹಾಕೋದ್ರಿಂದ. ಒಬ್ಬೊಬ್ಬರು ಏಲಕ್ಕಿನೂ ಕೂಡ ಆ್ಯಡ್ ಮಾಡ್ತಾರೆ, ನಾನು ಸಮ್ ಟೈಮ್ ಆ್ಯಡ್ ಮಾಡ್ತೀನಿ. ಆಲ್ಮೋಸ್ಟ್ ನಮ್ಮ ಅತ್ತೆ ಜಿಂಜರ್ ಹಾಕೋದ್ರಿಂದ ನಾನು ಜಿಂಜರ್ ಅಷ್ಟೇ ಹಾಕಿ ಕುಡಿತೀನಿ. ಗ್ಯಾಸ್ ಸ್ವಲ್ಪ ಜಾಸ್ತಿ ಮಾಡೋಣ, ಸೊ ಬೇಗ ಆಗುತ್ತೆ. ಹಾಗೆ ಹೆಸ್ರು ಕಾಳು ಕೂಡ ನೆನೆ ಹಾಕಿದ್ದೀನಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು. ಮಧ್ಯಾಹ್ನನೇ ಮಾಡಿದರೆ ಇಷ್ಟು ಪಲ್ಯ ಖಾಲಿ ಆಗ್ತಿತ್ತು. ಇವಾಗ ನೈಟ್ 1 ಟೈಮ್ ಆಗಿರೋದ್ರಿಂದ ಖಾಲಿ ಆಗೋದು ಡೌಟು. ಸ್ವಲ್ಪ ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ ಕಾಳು ಅಷ್ಟೇ ಪಲ್ಯ ಮಾಡಬೇಕು. ಗುಂಡೆ ಮಾಡು, ಸೌಂಡ್ ಮಾಡ್ತೀಯಲ್ಲ ಹೆಂಗೆ ಸಾಮಿ? ಸೌಂಡ್ ಮಾಡ್ತೀಯಲ್ಲ, ಮಾಡು. ಮುದ್ದ ಅದಕ್ಕೆ ಯಾವಾಗ ಬೇಕೋ ಅವಾಗ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ದೇವ್ರ ದೀಪ ಕೂಡ ಹಚ್ಚಾಯಿತು. ನಮ್ಮ ಅತ್ತೆ ಅಡುಗೆ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ನಮ್ಮ ಅತ್ತೆ ಪಲ್ಯ ಕೂಡ ಮಾಡಿದ್ದಾರೆ. ಹಾಗೆ ಬಸ್ಸಾರು ಕೂಡ ಆಗಿದೆ. ಆದರೆ ನನ್ನ ಹಸ್ಬೆಂಡ್ ನೋಡಿ KFC ತೊಗೊಬಂದು ಇಟ್ಟಿದ್ದಾರೆ. ಅದೇ ಸೈಡ್ ಡಿಶ್ ಥರ ತಿನ್ಬೇಕಷ್ಟೇ. ಪಲ್ಯ ಬೇರೆ ಮಾಡಿಬಿಟ್ಟಿರೋದ್ರಿಂದ ವೇಸ್ಟ್ ಆಗಿಬಿಡುತ್ತೆ. KFCಲಿ ಏನೋ ಆಫರ್ ಬರ್ತಿದೆಯಂತೆ, ಬುಕ್ ಮಾಡ್ಕೊಳ್ಳಿ. ಅದು ಬಕೆಟ್ ಏನೋ ಸಮಥಿಂಗ್ ಏನೋ ಹೇಳ್ತಿದ್ರು ಆಫರ್ ಅಂತ ಹೇಳಿಬಿಟ್ಟು. ನನಗಷ್ಟು ಗೊತ್ತಿಲ್ಲ, ಚೆಕ್ ಮಾಡಿಲ್ಲ ನಾನು. ಬಸ್ ಸಾಂಬಾರು ಆಗಿದೆ, ಪಲ್ಯ ಆಗಿದೆ, ಎಲ್ಲ ತಿಂದು ಮಲಗಿದ್ರೆ ಇವತ್ತಿನ ಡೇ ಕಂಪ್ಲೀಟು. ನೋಡಿ ಗೈಸ್, ಈ ವಿಡಿಯೋ ಟಿವಿನಲ್ಲಿ ಬರ್ತಿದೆಯಲ್ಲ, ಇದು ಮೋರ್ ದೆನ್ 1 lakh ವ್ಯೂಸ್ ಪಡ್ಕೊಂಡಿದೆ. ನನಗಂತೂ ತುಂಬ ಖುಷಿ ಆಯಿತು. ಪರ್ಸ್ನಲ್ ವಿಡಿಯೋ ಇದೇ ಫಸ್ಟ್ ಟೈಮು 1 lakh ಮೇಲೆ ವ್ಯೂಸ್ ಆಗಿದ್ದು. ನಮ್ಮ ಮಗಳದು ಸಂಕ್ರಾಂತಿ ಹಬ್ಬದಲ್ಲಿ ಫಲ ಎರೆದಿದ್ವಿ, ಆ ವಿಡಿಯೋ ಇದು. ತುಂಬಾ ಚೆನ್ನಾಗಿ ಕಮೆಂಟ್ಸ್ ಎಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಜಾಸ್ತಿ ಕಮೆಂಟ್ಗಳು ಬಂದಿದೆ. ಎಲ್ಲರೂ ವಿಶ್ ಮಾಡಿದ್ದೀರಾ ನನ್ನ ಮಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು. ತುಂಬಾ ಖುಷಿ ಆಯಿತು ಕಮೆಂಟ್ ರೀಡ್ ಮಾಡಿದಾಗ. ಗುಂಡೆ ಥ್ಯಾಂಕ್ಸ್ ಹೇಳು ಎಲ್ರಿಗೂ. ಥ್ಯಾಂಕ್ಸ್ ಹೇಳು ಕಂದ. ಥ್ಯಾಂಕ್ ಯು. ಫ್ರೆಂಡ್ಸ್ ನೋಡಿ, ನನ್ನ ತಮ್ಮ ಇವತ್ತು ಗಿಲ್ಲಿನ ಮತ್ತು ಮಲ್ಲಮ್ಮನ್ನ ನೋಡ್ಬಿಟ್ಟು ಬಂದಿದ್ದಾನೆ. ಬಟ್ ತುಂಬ ಬೇಜಾರಾಗ್ಬಿಟ್ಟಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ಮಲ್ಲಮ್ಮನ್ನ ನೋಡಿದಂತೆ ಬಟ್ ಗಿಲ್ಲಿ ಕಾರಿಂದ ಕೆಳಗಡೆ ಗಿಳಿಲೇ ಇಲ್ವಂತೆ. ಅದಕ್ಕೆ ತುಂಬ ಬೇಜಾರಾಗಿದ್ದಾನೆ. ಏನು ಅನ್ನಿಸ್ತು ಹೇಳು? ನಾನು ಗಿಲ್ಲಿ ಫ್ಯಾನು, ಆದರೆ ಗಿಲ್ಲಿ ಕಾರಿಂದ ಹೊರಗಡೆ ಇಳಿಲೇ ಇಲ್ಲ, ಹಂಗಾಗಿ ನೋಡೋಕ್ಕೆ ಆಗಿತ್ತು. ಫ್ರೆಂಡ್ಸ್, ಅವನು ಹೇಳ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಅವನು ಸ್ವಲ್ಪ ಶರ್ಟ್ಸ್ ಬೇರೆ ಅನ್ಕಂಫರ್ಟಬಲ್ ಆಗಿ ಹಾಕೊಂಡಿದ್ದಾನೆ. ಅವನು ಕಾರಿಂದ ಇಳಿಲೇ ಇಲ್ವಂತೆ ಗಿಲ್ಲಿ, ಅದರಿಂದ ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದಾನೆ. ಅವ್ರ ಸ್ಕೂಲ್ ಹತ್ರ ಬಂದಿದ್ರಂತೆ. ಮಲ್ಲಮ್ಮ ಎಲ್ಲೋ ಇಲ್ಲೇ JP ನಗರ ಉಳಿಮಾವುನ ಎಲ್ಲೋ ಇರೋದು, ಉಳಿಮಾವುನಲ್ಲಂತೆ ಇರೋದು. ಅದರಿಂದ ಮಲ್ಲಮ್ಮನಷ್ಟೇ ನೋಡಿದ್ನಂತೆ, ಗಿಲ್ಲಿನ ನೋಡೋಕ್ಕಾಗಲಿಲ್ಲ. ಅವ್ನು ಬೇರೆ ಪ್ರತಿ ಎಪಿಸೋಡ್ನಲ್ಲೂ ಅವನು ವೋಟ್ ಮಾಡಿದ್ದ. ಯಾವಾಗ ಏನು ನಾಮಿನೇಟ್ ಆಗಿದ್ದ, ಆ ನಾಮಿನೇಟ್ ಆದಾಗೆಲ್ಲ ಇವನು ವೋಟ್ಗಳನ್ನ ಮಾಡಿದ ಎಲ್ಲರ ಫೋನಲ್ಲೂ ತಗೊಂಡು. ಬಟ್ ಅವನು ಬಂದಿದ್ರು ಕೂಡ ನೋಡೋಕ್ಕಾಗ್ದೇ ಇರೋದ್ರಿಂದ ತುಂಬ ಬೇಜಾರಾಗಿದ್ದಾನೆ. ನೋಡಿ, ಸ್ಯಾಡ್ ಆಗಿದೆ ಫೇಸ್. ನನ್ನ ಗುಂಡಿ ನೋಡಿ ಫ್ರೆಂಡ್ಸ್, ಗುಂಡ ನನ್ನ ಗುಂಡಿ ನೋಡಿ ಹೆಂಗ್ ನಗ್ತಿದೆ. ಹಲೋ ಪ್ರಿನ್ಸೆಸ್, ಅಯ್ಯೋ ನಾಚ್ಕೊಂತಾ ಇದ್ದಾಳೆ.
ಹಾಗೆ ಇನ್ನೊಂದು ಹೇಳೋಣ ಅಂತ ಅಂದ್ಕೊಂಡೆ, ನನ್ನ ವೀಡಿಯೋಸ್ಗೆಲ್ಲ ಸಬ್ಸ್ಕ್ರೈಬರ್ಸ್ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗ್ತಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಹಾಗೆ ವಾಚ್ ಅವರ್ ಕೂಡ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗ್ತಿದೆ. ನನಗೂ ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತಿರುತ್ತೆ, ಬಟ್ ಮಗು ಇರೋದ್ರಿಂದ ಸಮ್ಟೈಮ್ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಕೆಲಸ ಮತ್ತು ಪಾಪು ಸಮ್ಟೈಮು ಚೆನ್ನಾಗಿರ್ತಾಳೆ, ಇನ್ನೊಂದು ಟೈಮ್ ಅಳ್ತಿರ್ತಾಳೆ. ಆ ಟೈಮಲ್ಲೆಲ್ಲ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಯಾವ ಟೈಮಲ್ಲಿ ಫ್ರೀ ಇರ್ತೀನಿ, ಪಾಪು ಆಟ ಆಡ್ತಿರ್ತಾಳಲ್ಲ ಅಂಥ ಟೈಮಲ್ಲಿ ಅಷ್ಟೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ತುಂಬಾ ಖುಷಿ ಆಯಿತು ವಾಚ್ ಅವರ್ ಇನ್ಕ್ರೀಸ್ ಆಗ್ತಿರೋದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತೀನಿ. ಹಾಗೆ ಈ ವಿಡಿಯೋ ನೋಡ್ತಿರೋರಲ್ಲಿ ಸುಮ್ಮನೆ ಹಾಗೇನೇ ವಿಡಿಯೋ ನೋಡಿಬಿಟ್ಟು ಹೋಗಬೇಡಿ, ಸಬ್ಸ್ಕ್ರೈಬರ್ ಕೂಡ ಆಗಿ. ನಂದು 95% ನಾನ್ ಸಬ್ಸ್ಕ್ರೈಬರ್ಸೇ ವೀಡಿಯೋಸ್ನ ನೋಡ್ತಿರೋದು. ಸೊ ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಪಾಪು ಆಲ್ರೆಡಿ ಬಾಗಿಲು ದಾಟ್ಲಿಕ್ಕೆ ರೆಡಿಯಾಗಿದ್ದಾಳೆ, ಬಟ್ ನಾವೇ ಬಿಡ್ತಿಲ್ಲ. ಒಳ್ಳೆ ದಿನ ನೋಡಿ ದಾಟ್ಸೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಗೆಂಡಾಗ್ಬಿಡ್ತಿದ್ದಾಳೆ. ಗುಂಡು ಮುದ್ದ ನೋಡಿ ಫ್ರೆಂಡ್ಸ್, ನೆನ್ನೆದೇನೆ ರಂಗೋಲಿ ಇನ್ನೂ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ಕ್ಲೀನ್ ಮಾಡಿರೋ ನಾವು, ನಾಳೆ ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಜಸ್ಟ್ ಹಾಗೇನೆ ಮೇಲೆ ಕಸ ಗುಡಿಸಿರೋದು ನಮ್ಮತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ, ಫುಲ್ಲು ಸೈಡಲ್ಲಿ ಹೋಗ್ಬಿಟ್ಟಿದೆ. ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿದೆ. ಬಟ್ಟೆ ಎತ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಅಪ್ಪ, ಈ ಮೆಟ್ಲು ಹತ್ತದೇ ದೊಡ್ಡ ಕೆಲಸ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆ ಹತ್ರ ಒಂದು ಅಡಿಕೆ ಮರ ಇದೆ, ಯಾರೂ ಕಿತ್ಕೊತಾ ಇಲ್ಲ. ಎಲ್ಲ ಕೆಳಗಡೆಗೆ ಉದ್ರಿ ಹೋಗ್ತಾ ಐತೆ ಕಾಯಿಗಳು, ಹಣ್ಣಾಗ್ಬಿಟ್ಟಿದೆ ಫುಲ್ಲು. ಆಲ್ಮೋಸ್ಟ್ ಈ ಸೈಡ್ದೆಲ್ಲ ಉದ್ರೋಗಿದೆ, ಇನ್ನು ಈ ಸೈಡ್ದು ಮಾತ್ರ ಇದೆ, ಅದನ್ನು ಉದ್ರೋಗುತ್ತೆ. ಮೆಟ್ಲು ಹತ್ತಿದ್ರೆ ಒಂಥರ ಉಸಿರೇ ಹಂಗೆ ಎಳೆಯುತ್ತೆ. ಅಪ್ಪ, ಇವಾಗ ಬಟ್ಟೆ ಎಲ್ಲ ತೊಗೊಂಡೋಗಿ ಇಟ್ಟರೆ ಆಯಿತು ಕೆಲಸ. ಇನ್ನೇನಾದರೂ ಕುಕ್ಕಿಂಗ್ ಏನಾದರೂ ಸೈಡ್ ಡಿಶ್ ಏನಾದರೂ ಮಾಡಿದ್ರೆ ಮುಗೀತು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಎಸ್ಟರ್ಡೇದು ಅಷ್ಟೇ ಕಂಟಿನ್ಯೂ ಮಾಡಿದ್ದೆ, ಎಸ್ಟರ್ಡೇ ಅಷ್ಟು ಶೂಟ್ ಮಾಡಲಿಕ್ಕಾಗಲಿಲ್ಲ ವೀಡಿಯೋಸ್ನ, ಅದರಿಂದ ಇದಾಗಿತ್ತು ಇವತ್ತಿನ ವೀಡಿಯೋ. ಇದೇ ಥರದ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.